ನೀವು ಎಂದಾದರೂ ನಿಮ್ಮ ಆತ್ಮದೊಂದಿಗೆ ಮಾತನಾಡುವಷ್ಟು ಮೌನವಾಗಿರುವ ಸ್ಥಳಕ್ಕೆ ಭೇಟಿ ನೀಡಿದ್ದೀರಾ? ಇಂದು ನಾವು ನೋಡಲಿದ್ದೇವೆ ಭಾರತದ ಅತ್ಯಂತ ಶಾಂತಿಯುಕ್ತ ಸ್ಥಳವಾದ ಶ್ರೀ ಅರಬಿಂದ ಆಶ್ರಮ. ಬನ್ನಿ, ಫೈನಲಿ ಓಪನ್ ಆಯಿತು. ನಿಮ್ಮೆಲ್ಲರಿಗೂ ಶ್ರೀ ಅರಬಿಂದೋ ಆಶ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಅರಬಿಂದೋ ಕೇವಲ ಆಧ್ಯಾತ್ಮಿಕ ನಾಯಕರಲ್ಲ, ಅವರು ಹೋರಾಟಗಾರರು ಕೂಡ. 1872ರಲ್ಲಿ ಕೋಲ್ಕತ್ತಾದಲ್ಲಿ ಜನಿಸುತ್ತಾರೆ. ಇವರು ಇಂಗ್ಲೆಂಡಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಭಾರತದ ಹೋರಾಟಗಾರರ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಬ್ರಿಟಿಷರ ರಾಜಕೀಯ ಒತ್ತಡದಿಂದ ಅವರು 1910ರಲ್ಲಿ ಪಾಂಡಿಚೇರಿಗೆ ತೆರಳಿದ್ದರು. ಆ ಸಮಯದಲ್ಲಿ ಅದು ಫ್ರೆಂಚ್ ಆಳ್ವಿಕೆಯಲ್ಲಿತ್ತು. ಇಲ್ಲಿ ಅವರ ಜೀವನವು ಸಂಪೂರ್ಣವಾಗಿ ರಾಜಕೀಯದಿಂದ ಆಧ್ಯಾತ್ಮಿಕ ವಿಕಾಸಕ್ಕೆ ರೂಪಾಂತರಗೊಂಡಿತ್ತು. ಶ್ರೀ ಅರಬಿಂದೋ ಅವರ ಆಧ್ಯಾತ್ಮಿಕ ಸಹಯೋಗಿ ತಾಯಿ, ಅವರ ನಿಜವಾದ ಹೆಸರು ಮೀರಾ ಅಲ್ಫಾನ್ಸಾ. ಅವರು ಫ್ರಾನ್ಸ್ನಲ್ಲಿ ಜನಿಸುತ್ತಾರೆ. 1926ರಲ್ಲಿ ಶ್ರೀ ಅರಬಿಂದೋ ಆಶ್ರಮವನ್ನು ಸ್ಥಾಪಿಸುತ್ತಾರೆ. ತದನಂತರ 1950ರಲ್ಲಿ ಶ್ರೀ ಅರಬಿಂದೋ ಅವರ ಮರಣದ ನಂತರ ದಿ ಮದರ್ ಆಶ್ರಮ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಮಾರ್ಗದರ್ಶನ ನೀಡಿದರು. ಇಲ್ಲಿ ಶ್ರೀ ಅರಬಿಂದೋ ಮತ್ತು ಮದರ್ ಅಂದರೆ ಮೀರಾ ಅಲ್ಫಾನ್ಸಾ ಇವರ ಇಬ್ಬರ ಸಮಾಧಿಯು ಇಲ್ಲಿ ನಿಮಗೆ ನೋಡಲು ಸಿಗುತ್ತೆ. ಸೊ ಇವ್ರದ್ದು ಭಾವಚಿತ್ರ ಏನು ನೋಡ್ತಾ ಇದ್ದೀರಾ? ಸೊ ಆಶ್ರಮ ಫುಲ್ಲು ಸಾಕಷ್ಟು ಆಲ್ಮೋಸ್ಟ್ ಇವರು ಇಮೇಜಸ್ಸೇ ಇರೋದು. ಅದು ಬಿಟ್ಟರೆ ಬೇರೆ ಬೇರೆ ಜವಾಹರ್ಲಾಲ್ ನೆಹರು ಜೊತೆ ಗೈಸ್ ಓಲ್ಡ್ ತುಂಬ ಹಳೇ ಕಾಲದ ಭಾವಚಿತ್ರಗಳೆಲ್ಲ ಇದೆ. ತುಂಬ ನಾನು ಅಷ್ಟೆಲ್ಲ ನೋಡೇ ಇರಲಿಲ್ಲ. ತುಂಬ ಕ್ಲಾರಿಟಿಯಾಗಿದೆ, HD ಫೋಟೋಸ್ ಅಂದ್ಕೊಳ್ಳಿ. ಸೊ ಡೆಫಿನೆಟಾಗಿ ನೀವು ಮಿಸ್ ಮಾಡಿದಿರ ಒಂದ್ಸತಿ ವಿಸಿಟ್ ಮಾಡಿ. ಮೊಬೈಲ್ ಫೋನ್ಸ್ ಯಾವುದೇ ಥರ ಅಲೌಡ್ ಇಲ್ಲ, ಹಂಗಾಗಿ ನಾನು ಯಾವುದೇ ಥರ ವಿಡಿಯೋಗ್ರಫಿ ತೆಗಿಯೋಕ್ಕಾಗಿಲ್ಲ. ಬಟ್ ದ ಪ್ಲೇಸ್ ಮಾತ್ರ ಅಷ್ಟು ಸೈಲೆನ್ಸು. ಅವ್ರು ಇನ್ಫ್ಯಾಕ್ಟ್ ಅವ್ರು ಇಂಡಿಕೇಟ್ ಮಾಡೋದು ಕೂಡ ಮಾತಲ್ಲಿ ಯಾರೂ ಹೇಳಲ್ಲ, ಜಸ್ಟ್ ಸೈಲೆನ್ಸು ಕೈಯಲ್ಲಿ ಅವರು ಇದು ಮಾಡ್ತಾರೆ. ಸೊ ಹಂಗಾಗಿ ನಾವು ಅವ್ರದ್ದು ಇದನ್ನು ಫಾಲೋ ಮಾಡಬೇಕು, ರೂಲ್ಸ್ನ. ಬಟ್ ಬ್ಯೂಟಿಫುಲ್ ಪ್ಲೇಸ್ ಗೈಸ್, ಮಾತ್ರ ಅಷ್ಟು ಅದ್ಭುತವಾಗಿದೆ ಆಶ್ರಮ, ಅಷ್ಟು ಸೈಲೆನ್ಸ್ ಅಂದ್ಕೊಳ್ಳಿ. ಸೊ ಒಳಗಡೆ ನಿಮಗೆ ಎಂಟ್ರಿ ಆಗಿದ್ದೆ, ಎಂಟ್ರೆನ್ಸ್ ಒಳಗಡೆ ನಿಮಗೆ ಸಮಾಧಿ ಥರ ಒಂದು ಇದಿದೆ, ಸಮಾಧಿನೇ ಅದು. ಸೊ ಅಷ್ಟು ಸೈಲೆಂಟಾಗಿ ಅಲ್ಲಿ ಹೋಗಿ ಆ ಸಮಾಧಿಗೆ ಎಲ್ಲರೂ ಕೈ ಮುಕ್ಕೊಂಡು ಒಂದು 5ರಿಂದ 10 ನಿಮಿಷ ಎಲ್ಲರೂ ಸ್ವಲ್ಪ ಕುತ್ಕೊಂಡು ಅಂತೇನು ಒಳಗಡೆ ಲೈಬ್ರರಿಗೆ ಹೋಗ್ತಾರೆ. ಸೊ ಅಲ್ಲಿ ನಿಮಗೆ ಒರಿಜಿನಲ್ ಫೋಟೋಸು ಆವಾಗಿನ ಕಾಲದಲ್ಲಿ ಯಾರ್ಯಾರು ಇದ್ದರು ಏನು ಪ್ರತಿಯೊಂದು ಫೋಟೋಸು ನೀವು ನೋಡ್ಬೋದು. ಸೊ ಹಿಸ್ಟ್ರಿ ನೋಡಬೇಕು, ಇತಿಹಾಸ ತಿಳ್ಕೊಬೇಕು ಅಂದರೆ ಇದು ಒಂದು ಜಾಗ ಡೆಫಿನೆಟ್ಲಿ ಮಿಸ್ ಮಾಡಿದಿರ ಬಂದು ವಿಸಿಟ್ ಮಾಡಿ ಪಾಂಡಿಚೇರಿಗೆ. ನೋಡ್ಬೋದು ಇದೆಲ್ಲ ಕಂಪ್ಲೀಟ್ ಬಿಲ್ಡಿಂಗ್ ಅದೇ, ಡೆಡ್ ಎಂಡ್ವರೆಗೂ ಆಶ್ರಮನೇ ಫುಲ್ಲು. ಆ್ಯಂಡ್ ಇದೆಲ್ಲ ಬಂದ್ಬಿಟ್ಟು ಲೈಕ್ ಫ್ರೆಂಚ್ ಕಾಲೋನಿ ಥರ ಸ್ಟ್ರೀಟ್ಸು, ಆ್ಯಸ್ ಯು ಗೈಸ್ ನಾನು ಆವಾಗಲೇ ಹೇಳ್ದಂಗೆ. ಬಟ್ ಬ್ಯೂಟಿಫುಲ್ ಪ್ಲೇಸ್ ಗೈಸ್. ನೀವೇನಾದ್ರು ಪಾಂಡಿಚೇರಿಲಿದ್ದು ಸೆರೆನಿಟಿ ಬೀಚು ಮತ್ತು ವಿನಾಯಕ ದೇವಸ್ಥಾನ ಈ ಕಡೆ ಇದ್ದರೆ ಈ ಜಾಗನ ಮರೀದಿರ ವಿಸಿಟ್ ಮಾಡಿ. ಯು ಗೈಸ್ ವಿಲ್ ಲವ್ ಇಟ್ ಅಂದ್ಕೊಳ್ಳಿ. ನನಗಂತೂ ತುಂಬ ಇಷ್ಟ ಆಯಿತು. ಹೋಪ್ ಯು ಗೈಸ್ ಎಂಜಾಯ್ ದ ವಿಡಿಯೋ, ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ. ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ. ಸೊ ಬನ್ನಿ, ಇಲ್ಲಿಂದ ನೆಕ್ಸ್ಟು ಮರೀನಾ ಬೀಚ್ ಇದಂತೆ. ಸೊ ಬೋಟಿಂಗ್ ಎಲ್ಲ ಇದೆ. ಸೊ ಅಲ್ಲಿಗೆ ಹೋಗೋಣ. ಸೊ ಅಲ್ಲಿದ್ದು ಅಪ್ಡೇಟು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಸ್ಟೇ ಟ್ಯೂನ್. ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್, ಸಿ ಯಾ.